ರೀ, ರಾತ್ರಿನ ನಾನು ನಿಮ್ಮ ಹತ್ರ ಕೇಳೋಣಂತ ಇದ್ದೆ. ಬೆಂಗಳೂರಿಗೆ ಹೋದ್ರೆಲ್ಲ ಮನೆ ಮಾರಕಂತ ಎಲ್ಲ ಮಾರ್ಕೊಂಡು ದುಡ್ಡು ತಗೊಂಬಂದ್ರ? ಎಲ್ಲ ತಗೊಂಬಂದೈತು ದುರ್ಗಾ. ರೀ, ಏನ್ ಗೊತ್ತೇನ್ರಿ, ನೀವು ಬೆಂಗಳೂರು ಹೋಗ್ಬಿಟ್ರಿ. ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೆ ಗೊತ್ತೇನ್ರಿ ಇಲ್ಲಿ. ಕಷ್ಟನಾ? ಏನಾಯ್ತು? ಮನೆಗಿನ ಸಾಮಾನು ಇರ್ಲಿಲ್ವಾ? ಅಯ್ಯೋ ಇಲ್ರಿ, ಹಂಗಲ್ಲ ಏನಿಲ್ಲ. ನನ್ಗೆ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದ್ದೀನಿ ರೀ. ನನ್ಗಂತೂ ಮುಗಿಯೋದೇ ಇಲ್ಲ ಈ ಕೆಲಸ. ಕಾಲು ಕೈ ಎಲ್ಲ ತುಂಬಾ ನೋವಾಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ ಇದ್ದೆ. ಇಲ್ಲಿ ಯಾರಾದ್ರೂ ಈ ಊರ್ನಲ್ಲಿ ಮನೆ ಕೆಲಸಕ್ಕೆ ಒಳ್ಳೆ ಜನ ಇದ್ರೆ ಕರ್ಕೊಂಬರ್ತೀನಿ ರೀ. ತಿಂಗ್ಳಿಗೊಂದೇ 200 ರೂಪಾಯಿನೋ 500 ರೂಪಾಯಿನೋ ಕೊಡಂಗೆ ಪ್ಲೀಸ್ ರೀ. ನಂಗಂತೂ ಕೆಲಸ ಮಾಡಕ್ಕಂತೂ ಆಗಲ್ಲ ರೀ. ಅಲ್ಲ ದುರ್ಗಾ, ಇರೋದು ಮನೆ ಸಣ್ಣ ಮನೆ. ಈ ಮನೆನೂ ನಿನ್ಗೆ ಕ್ಲೀನ್ ಮಾಡ್ಕೊಂಡು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಡೀ ದಿನ ಮನೇಲಿ ಏನ್ ಮಾಡ್ತೀನಿ ನಿನ್ ಕೆಲಸ? ಇದನ್ನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಏನ್ ಹೇಳೋದು ನಾನು? ಮನೆ ಕೆಲಸಕ್ಕೆಲ್ಲ ಜನ ಸಿಗೋದು ಕಷ್ಟ. ಅದು ನೀನ್ ಹೇಳೋ ರೇಟಿಗೆ 200 ರೂಪಾಯಿ 300 ರೂಪಾಯಿಗೆಲ್ಲ ಬರಲ್ಲ. 2000 ರೂಪಾಯಿ 3000 ರೂಪಾಯಿ ತಿಂಗಳಿಗೆ ಕೊಡ್ಬೇಕು ಅವರಿಗೆ. ಅಯ್ಯೋ ಏನ್ರಿ ಹೇಳ್ತಾ ಇದೀರಾ? ತಿಂಗಳಿಗೆ 2000 ರೂಪಾಯಿ 3000 ರೂಪಾಯಿನಾ? ಹಂಗಲ್ಲ ಬೇಡ ರೀ. ಅಷ್ಟೊಂದು ದುಡ್ಡೆಲ್ಲ ನಮ್ಗೆ ಕೊಡೋಷ್ಟು ಶಕ್ತಿನೇ ಇಲ್ಲ. ನೀವು ಕೊಟ್ಟನು ನನ್ಗಂತೂ ಒಪ್ಕೊಳಕ್ಕಾಗಲ್ಲ. ನೀವು ಒಂದು ಕೆಲಸ ಮಾಡಿ, ಅದೇ ಒಂದು 2000 ರೂಪಾಯಿ 3000 ರೂಪಾಯಿ ನನ್ನ ಕೈಗೆ ಕೊಟ್ಬಿಡಿ. ನಾನೇ ಯಾರಾದ್ರೂ ಜನ ಇದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಮಾತಾಡಿ ಅವ್ರಿಗೆ ಕೆಲ್ಸಕ್ಕೆ ಇಟ್ಕೊಳ್ತೀನಿ ರೀ. ದುರ್ಗಾ, ನೀನ್ ಮಾತಾಡೋದೇ ಸರಿಯಾಗ್ತಾ ಇಲ್ಲ. ನೀನ್ ಏನ್ ಬೇಕಾದ್ ಮಾಡ್ಕೋ, ಮನೆ ಕೆಲಸಕ್ಕೆಲ್ಲ ನಾನು ಜನ ಇಡಲ್ಲ ಆಯ್ತಾ? ಮನೆ ಇರೋದು 2 ಸಣ್ಣ ರೂಮು. ಇದನ್ನು ಕ್ಲೀನ್ ಮಾಡ್ಕೊಂಡು ನಿನ್ಗೆ ಇರಕ್ಕಾಗಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲಾಂದ್ರೆ ಅವ್ನು ಮಾಡು, ಮಗಳನ್ನ ಕರ್ಕೊಂಡು ನೀನ್ ಅಮ್ಮನ ಮನೆಗೆ ಹೋಗ್ಬಿಡು. ನನಗೆ ಗೊತ್ತು, ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ನಾನು ಹಿಂಗೋ ಇರ್ತೀನಿ ಇಲ್ಲಿ. ಸುಮ್ನೆ ಮಾತಂಗ್ ಹೇಳ್ಬೇಡ್ರಿ. ನೋಡಿ, ಇನ್ನೊಂದ್ಸಲ ಹೇಳಿದ್ರೆ ನೋಡಿ ನಿನ್ನ ಸಿಟ್ಟು ಬಂದ್ಬಿಡತ್ತೆ. ನಾನೇ ಕಲ್ಲೋಗಿರ್ಲಿ, ಇದು ನನ್ನ ಮನೆ, ನಾನು ಇಲ್ಲೇ ಇರೋದು. ಹಂಗಂದ್ರೆ ಮನೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಸುಮ್ನೆ ಇರು ಮನೇಲಿ. ಅದ್ರಲ್ಲಿ ಸ್ವಲ್ಪ ಬಟರ್ ಮತ್ತೆ ಶುಗರ್, ಆಮೇಲೆ ಸ್ವಲ್ಪ ಸಾಲ್ಟ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತೆ ಸ್ವಲ್ಪ ಮಿಲ್ಕ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನ ಈ ಕಪ್ ಕೇಕ್ ಇದೆಯಲ್ಲ ಅದರೊಳಗಡೆ ಎಲ್ಲ ಸ್ವಲ್ಪ ಬಟರ್ ಹಚ್ಚಿ ಅದರೊಳಗೆ ಹಾಕ್ಬಿಟ್ಟು ಮೈಕ್ರೋನಲ್ಲಿ ಇಟ್ಬಿಟ್ರೆ ಆಯ್ತು. ಆಮೇಲೆ ಅದ್ರ ಮೇಲೆ ಕ್ರೀಮ್ ಹಾಕೋದು. ಕ್ರೀಮ್? ಏನ್ ಕ್ರೀಮ್ ಅಚ್ಚು? ವಿಪ್ಪಿಂಗ್ ಕ್ರೀಮ್. ಅಯ್ಯೋ ವಿಪ್ಪಿಂಗ್ ಕ್ರೀಮ್ ಅದು ತರಲೇ ಇಲ್ಲ ಅಚ್ಚು. ಏನಾಯ್ತಮ್ಮ? ಏನು ಕೈಯನ್ನೆಲ್ಲ ಸುಟ್ಕೊಂಡ? ಮ್ಯಾಮ್, ನಾವು ಕಪ್ ಕೇಕ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಮ್ಯಾಮ್, ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಇಡೋಣ ಅಂತ ಇದ್ವಿ ಮ್ಯಾಮ್. ಅದನ್ನ ತರಲಿಲ್ಲ ಮ್ಯಾಮ್, ಅಂಗಡಿಯಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ವಿ ಮ್ಯಾಮ್. ಅಯ್ಯೋ ಅಷ್ಟೇ ತಾನಮ್ಮ, ಇರ್ಲಿ ಬಿಡು. ಕಪ್ ಕೇಕ್ ಮಾಡ್ತಿರಲ್ಲ ಅದನ್ನೇ ಇಡಿ ಸಾಕು. ಕ್ರೀಮ್ ಹಾಕ್ಲಿಲ್ಲ ಅಂದ್ರೆ ಏನು? ನಾನು ಏನೋ ಅಂತಂದ್ಬಿಟ್ಟು ಎದ್ರುಕೊಂಡ್ಬಿಟ್ಟೆ. ಅಯ್ಯೋ ಮ್ಯಾಮ್, ಪ್ಲೀಸ್ ಮ್ಯಾಮ್, ನನಗೆ ವಿಪ್ಪಿಂಗ್ ಕ್ರೀಮ್ ಬೇಕು ಮ್ಯಾಮ್. ಅದಕ್ಕೆಲ್ಲ ತುಂಬಾ ಫ್ಲೇವರ್ ಇಟ್ಕೊಂಡಿದ್ವಿ ಮ್ಯಾಮ್. ಆ ಕ್ರೀಮ್ ಒಳಗಡೆ ಹಾಕಿ ನಾವು ಕಪ್ ಕೇಕ್ ಮೇಲೆ ಹಾಕೋಣ ಅಂತ ಇದ್ವಿ ಮ್ಯಾಮ್. ಅವಾಗಲೇ ಅದು ಚೆನ್ನಾಗಿರುತ್ತೆ ಮ್ಯಾಮ್. ಪ್ಲೀಸ್ ಮ್ಯಾಮ್, ಹಿಂಗಾದ್ರೆ ಹೆಲ್ಪ್ ಮಾಡಿ ಮ್ಯಾಮ್. ಈಗಷ್ಟೇ ಸ್ವಲ್ಪ 5 ನಿಮಿಷದಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಮ್ಯಾಮ್. ಪ್ಲೀಸ್ ಮ್ಯಾಮ್. ಅಯ್ಯೋ ಅಚ್ಚ, ಅದೆಲ್ಲ ಹಾಗಲ್ಲ. ಇಲ್ಲಿಂದ ಹೋಗ್ಬೇಕಂದ್ರೆ ರೋಡ್ ದಾಟಿ ಹೋಗ್ಬೇಕು. ಹಂಗಲ್ಲ ಆಗಲ್ಲ. ನೀ ಟೈಮ್ ಸಾಕಾಗಲ್ಲ. ನೀನ್ ಇದನ್ನೇ ಮಾಡು ಸಾಕು, ಆಯ್ತಾ? ಒಳ್ಳೆ ಹುಡುಗಿ. ನಾನು ಏನೋ ಅನ್ಕೊಂಡ್ಬಿಟ್ಟು ಹೆದರ್ಕೊಂಡ್ಬಿಟ್ಟೆ. ಏನ್ ಕೂಗ್ತಾ ಇದ್ದಾರೆ? ಅಯ್ಯೋ ಈ ಮ್ಯಾಮ್ ಒಂದು ಸ್ವಲ್ಪ ಟೈಮ್ ಕೊಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಅಲ್ಲೇ ಇದೆ ಅಂಗಡಿಯಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟೆ. ಈಗ ಏನ್ ಮಾಡೋದು? ವಿಪ್ಪಿಂಗ್ ಕ್ರೀಮ್ ಇಲ್ಲಂದ್ರೆ ಚೆನ್ನಾಗಿರಲ್ಲ. ಅಚ್ಚು ಇರ್ಲಿ ಬಿಡಚ್ಚು, ಹಂಗೆ ಕೇಕ್ ಮಾಡೋಣ. ಸರಿ ಆಯ್ತು ಬಿಡು, ಬಾ ಕೇಕ್ ಮಾಡೋಣ. ಬೇಗ ಬೇಗ ಟೈಮ್ ಆಗ್ತಾ ಬಂದ್ಬಿಡ್ತು. ಆಯ್ತು ಅಕ್ಕ ಬಾ ಅಕ್ಕ. ಹಾ ದೀಪು ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಕಣಪ್ಪ. ಏನಕ್ಕ? ಅದೇ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದಾರಲ್ಲ, ಅಲ್ಲಿ ಫುಡ್ ಫೆಸ್ಟಿವಲ್ ಅಂತೆ. ಮಕ್ಕಳು ಇವತ್ತು ಹೋಗಿದ್ದಾರೆ. ಇದೊಂದು ಕ್ರೀಮ್ ನ ಬಿಟ್ಟೋಗ್ಬಿಟ್ಲು ಅಂಗಡಿಯಲ್ಲೇ. ನಿಮ್ ಭಾವ ಮತ್ತೆ ಅವ್ರು ಫೋನ್ ಮಾಡಿ ಹೇಳಿದ್ರು ಅಂಗಡಿಯವರು ತಗೊಂಡ್ಬಂದ್ಬಿಟ್ಟು ದೀಪು ಹತ್ರ ಕೊಟ್ಟು ಕಳ್ಸು, ನನಗೆ ಲೇಟ್ ಆಗ್ತದೆ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ಟು. ಸ್ವಲ್ಪ ಇದನ್ನ ಸ್ಕೂಲಿಗೆ ಕೊಟ್ಬಿಡ್ತೀನಪ್ಪ. ಹೌದಕ್ಕ, ಸರಿ ಆಯ್ತು ಕೊಡಿ, ನಾನು ಕೊಟ್ಬಿಟ್ಟು ಹೋಗ್ತೀನಿ ಕೆಲ್ಸಕ್ಕೆ. ಆಯ್ತು ದೀಪು. ಅದಕ್ಕೆ ಬಹಳ ದಿನ ಆಯ್ತು ಮನೆಗೆ ಬಂದು. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ, ನಾನು ಹೋಗಿ ಚಾ ಮಾಡ್ಕೊಂಡ್ ಬರ್ತೀನಿ. ಬೇಡ ದುರ್ಗಾ, ನಾನು ಈಗಷ್ಟೇ ತಿಂಡಿ ತಿನ್ಕೊಂಬಂದೆ. ಚಾ ಕುಡಿಯಲ್ಲ, ಒಂದೇ ಸಲ ಕುಡಿಯೋದು ಬೆಳಗ್ಗೆ ಅಷ್ಟೇ. ಹೌದಕ್ಕೆ ಅದಕ್ಕೆ ಮನೆ ಎಲ್ಲ ಮಾರ್ಕೊಂಡ್ ಬಂದಿದಾರಂತೆ ಬೆಂಗಳೂರಿಂದ. ದುಡ್ಡು ತಗೊಂಬಂದಿದ್ದಾರೆ. ಏನ್ ಮಾಡೋಣ ಅಂತ ಇದೀರಾ? ಮನೆ ತಗೊಳ್ಳೋಣ ಅಂತ ಇದೀವಿ ದುರ್ಗಾ. ಹೌದಕ್ಕೆ ಆಯ್ತಕ್ಕೆ, ಒಳ್ಳೇದಾಗ್ಲಿ ಬಿಡಿ. ಅದಕ್ಕೆ ತಕ್ಕ ಈಗ ಚೆನ್ನಾಗಿ ದುಡ್ಡು ಇರುತ್ತೆ. ಈಗ ಏನಾದ್ರೂ ಸ್ವಲ್ಪ ನೈಸ್ ಮಾಡಿದ್ರೆ ನಮ್ಗೊಂಚೂರು ದುಡ್ಡು ಸಿಗ್ಬೋದೇನೋ. ಏನಾದ್ರೂ ಮಾಡೋಣ. ಗಂಡ ಇದ್ರೆ ಇರ್ಲಿ, ಅವ್ರು ಏನ್ ಹೇಳ್ತಾರೆ ಆಮೇಲೆ ಅವ್ರಿಗೆ ಏನಾದ್ರೂ ಹೇಳಿದ್ರೆ ಆಯ್ತು. ಆಯ್ತು ದೀಪು, ಇದನ್ನ ಕೊಟ್ಬಿಡು, ನಾನು ಮನೆಗೆ ಹೋಗ್ತೀನಿ. ಮನೇಲಿ ಕೆಲಸ ಇದೆ. ಆಯ್ತಕ್ಕ ಕೊಡಿ. ದುರ್ಗಾ ಯಾಕಮ್ಮ ಹೇಳ್ತಾ ಇದೀಯಾ? ಅಯ್ಯೋ ಇಲ್ಲ ಅಕ್ಕಿ, ಅದೆಲ್ಲ ಏನಿಲ್ಲ ಬಿಡಿ ಅಕ್ಕಿ. ಅಯ್ಯೋ ದುರ್ಗಾ ಏನಾಯ್ತು ಹೇಳಮ್ಮ? ಅದಕ್ಕೆ ನೀವು ಇಷ್ಟು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದೀನಿ, ಇಲ್ಲಾಂದ್ರೆ ನಾನು ನಿಮ್ಮ ಹತ್ರ ಹಿಂಗೆ ಹೇಳಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಅಮ್ಮ ಇದಾರಲ್ಲ ಅದಕ್ಕೆ, ಅವರು ಊರಿಗೆ ಹೋದ್ಮೇಲೆ ತುಂಬಾ ಕಾಲು ನೋವ್ತಾ ಇದಕ್ಕೆ, ಹಂಗಾಗಿ ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕಂತ ಹೇಳ್ಬಿಟ್ಟಿದ್ದಾರೆ. ಮೊನ್ನೆ ಇಲ್ಲಿಂದ ಊರಿಗೆ ಹೋಗುವಾಗ ನಾನು ಒಂದು ಚೈನ್ ಇಟ್ಕೊಂಡಿದ್ದೆ ಮೀನಂದು. ಅದನ್ನ ಅಮ್ಮ ಕೇಳಿದ್ರು. ಸಾಲ ಎಲ್ಲ ತುಂಬಾ ಆಗ್ಬಿಟ್ಟಿದೆ ಕಣಮ್ಮ, ಸ್ವಲ್ಪ ಚೈನ್ ಇದ್ರೆ ಕೊಡು, ನಾನು ಹಡ ಇಟ್ಬಿಟ್ಟು ಸ್ವಲ್ಪ ದಿನ ಬಿಟ್ಟು ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಕೊಟ್ಟು ಕಳಿಸ್ಬಿಟ್ಟೆ. ಅದಕ್ಕೆ
ತಗೊಂಬಂದ್ ಕೊಡ್ಬೇಕು ಅಂತಂದ್ಬಿಟ್ಟು ಈಗ ನಮ್ಮಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ ಅದಕ್ಕೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈಗ ಆಪರೇಷನ್ ಬೇರೆ ದುಡ್ಡು ಬೇಕು ಅಂತ ಹೇಳಿದಾರೆ ಅದಕ್ಕೆ ದುರ್ಗಾ ಇದನ್ನೆಲ್ಲ ಯಾಕೆ ಅಕ್ಕನ ಹತ್ರ ಹೇಳ್ತಾ ಇದೀಯಾ ಹಾ ಅಯ್ಯೋ ರೀ ನಾನಾಗೇನು ಹೇಳಿಲ್ಲ ರೀ ಅದಕ್ಕೆ ಹತ್ರ ಅದಕ್ಕೆ ಕೇಳಿದಕ್ಕೆ ನಾನು ಹೇಳ್ತಾ ಇರೋದು ನೋಡಿ ಅದಕ್ಕೆ ನಿಮ್ ಮುಂದೆನೆ ಹೆಂಗ್ ಬೈತಾರಂತ ನಮ್ಮಮ್ಮ ಕಷ್ಟದಲ್ಲಿರೋದು ಇವ್ರಿಗೆ ಗೊತ್ತಿದ್ದು ಇವ್ರು ಸುಮ್ಕಿದಾರ ಅದಕ್ಕೆ ಯಾರು ಸಹಾಯನೇ ಮಾಡ್ತಾ ಇಲ್ಲ ಅದಕ್ಕೆ ನನ್ನ ಹತ್ರ ಇದ್ರೆ ನಾನು ಕೊಡ್ತಾ ಇದ್ದೆ ನಮ್ಮ ಅಮ್ಮನ್ಗೆ ಯಾರಿದಾರ ಅದಕ್ಕೆ ನಾನ್ ಮಾತ್ರ ತಾನೇ ಮತ್ತೆ ಮಗಳೂನು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ ಅದಕ್ಕೆ ಅಯ್ಯೋ ದೀಪು ಅಕ್ಕ ದೀಪು ಯಾಕಪ್ಪ ಹಿಂಗಾಗಿದ್ಯಾ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ಅವ್ರು ಯಾರಿದ್ದಾರೆ ಮಗಳು ತಾನೆ ಸ್ವಲ್ಪ ನೀನ್ ಸಹಾಯ ಮಾಡ್ಬೋದಲ್ಲಪ್ಪ ನಿನ್ನ ಹತ್ರ ಇಲ್ಲಾಂದ್ರೆ ಹೇಳು ನಾನ್ ಬೇಕಾದ್ರೆ ಕೊಡ್ತೀನಿ ಮತ್ತೇನೋ ಚೈನ್ ಕೊಟ್ಟಿದ್ದಾಳಂತೆ ಅದನ್ನ ತಿರ್ಸಿ ಕೇಳ್ತಾ ಇದೆಯಂತೆ ಏನೋ ಕಷ್ಟಕ್ಕೆ ತಾನೇ ತಗೊಂಡಿದ್ದಾರೆ ಸ್ವಲ್ಪ ದಿನ ಬಿಟ್ಟು ಕೊಡ್ತಾರೆ ಬಿಡು ಅಕ್ಕ ನಿಮ್ಗೆಲ್ಲ ಗೊತ್ತಿಲ್ಲ ಸುಮ್ಕೇರಿ ಇವ್ರಿಗೂ ಇವ್ರ ಅಮ್ಮನಿಗೂ ಎಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡಿದೀನಿ ಗೊತ್ತಾ ನಿಮ್ಗೆಲ್ಲ ಗೊತ್ತಿಲ್ಲ ಯಾವಾಗ ನೋಡಿದ್ರು ಸಾಲ ಇದೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ದುಡ್ಡು ತಿಂದಿದ್ದಾರೆ ಗೊತ್ತಾ ನಿಮ್ಗೆ ಅಯ್ಯೋ ದೀಪು ಹುಷಾರಿಲ್ಲ ಅಂತ ಯಾರು ಸುಮ್ಮನೆ ಎಲ್ಲ ಹೇಳಲ್ಲ ಕಣಪ್ಪ ಸರಿ ಬಿಡು ಏನೋ ಒಂದು ಭಾವನ ಹತ್ರ ಹೇಳಿ ನಾನಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅಕ್ಕ ಬೇಡ ಅಕ್ಕ ಅವ್ಳ ಮಾತು ಕೇಳ್ಬೇಡಿ ಅಕ್ಕ ಪ್ಲೀಸ್ ಅಕ್ಕ ದೀಪು ಸುಮ್ಕಿರಪ್ಪ ಹುಷಾರಿಲ್ಲ ಅಂತ ಹೇಳುವಾಗ ನಮ್ ಕೈಯಲ್ಲಿ ಆಗಿದ್ದನ್ನ ಸಹಾಯ ಮಾಡ್ಬೇಕು ಗೊತ್ತಾ ಪಾಪ ಅವ್ಳ ಕಷ್ಟ ಅಷ್ಟಿರೋದ್ರಿಂದ ತಾನೇ ಅಷ್ಟು ಕಣ್ಣೀರ್ ಬಿಡ್ತಾ ಇದ್ದಾಳೆ ಸರಿ ಇರ್ಲಿ ಬಿಡು ಭಾವನ ಹತ್ರ ಹೇಳಿ ನಾನು ಮಾತಾಡಿ ಏನ್ ಬೇಕೋ ನಾನು ಕೊಡ್ತೀನಿ ದುರ್ಗಾ ಸಂಜೆ ಮನೆಗೆ ಬರಮ್ಮ ಆಯ್ತಕ್ಕೆ ಬರ್ತೀನಿ ಸರಿ ಆಯ್ತು ದೀಪು ಇದನ್ನ ಕೊಟ್ಬಿಡು ಸ್ಕೂಲಿಗೆ ನಾನು ಹೋಗ್ತೀನಿ ಮನೆಗೆ ದುರ್ಗಾ ನೀನ್ ಮಾಡ್ತಾ ಇರೋದು ನನ್ಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ನೋಡು ಈ ತರ ಎಲ್ಲ ಮಾಡ್ಬೇಡ ಅವರೇ ಇಷ್ಟು ವರ್ಷ ಕಷ್ಟಪಟ್ಟು ಈಗಷ್ಟು ಸ್ವಲ್ಪ ಸಂತೋಷವಾಗಿದ್ದಾರೆ ಅದರಿಂದನೂ ನೀನ್ ಕಿತ್ಕೊಳಕ್ಕೆ ನೋಡ್ಬೇಡ ಆಯ್ತಾ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಎಲ್ಲಿ ಕರ್ಕೊಂಬ ನಿಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಆಪರೇಷನ್ ಮಾಡಿಸ್ತೀನಿ ನನ್ನ ದುಡ್ಡಲ್ಲಿ ಆಯ್ತಾ ಏನು ನಮ್ಮಮ್ಮನ್ಗೆ ಆಪರೇಷನ್ ನಮ್ಮಮ್ಮನ್ಗೆ ಏನಾಯ್ತು ನಮ್ಮಮ್ಮ ಚೆನ್ನಾಗಿ ಗುಂಡ್ಕಲ್ ತರ ಇದಾರೆ ನಾನೇನೋ ದುಡ್ಡಿದೆ ಅಂತ ಸುಳ್ಳು ಹೇಳಿ ದುಡ್ಡು ತಗೊಳಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೀನಿ ಅದನ್ನ ಬಿಟ್ಟು ಇವರು ಇಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ ಆಪರೇಷನ್ ಮಾಡ್ತಾರಂತೆ ಸುಮ್ಕಿಲ್ದೆ ನಾನು ಯಾಕೆ ನಮ್ಮಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ದುಡ್ಡು ಸಿಕ್ಕಿದ್ರೆ ಸಾಕು ಎಷ್ಟು ಲಾಭ ಆಗುತ್ತೋ ಅಷ್ಟು ಲಾಭನ ಮಾಡ್ಕೊಬೇಕು ಅಯ್ಯೋ ಇವಳೊಬ್ಳು ಕಟ್ರಿನ ಕೈಪು ಇವಳಿಗೆ ಇವತ್ತು ಮಾಡ್ತೀನಿ ನನ್ ಜೀವ ತಿನ್ನಕಂತಾನೆ ಬಂದ್ಬಿಟ್ಟಿದ್ದಾಳಂತ ಇವಳು ಅಚ್ಚು ಈ ಮಶ್ರೂಮ್ ಎಲ್ಲ ಫ್ರೈ ಆದ್ಮೇಲೆ ಏನ್ ಮಾಡ್ಬೇಕು ಮಶ್ರೂಮ್ ಫ್ರೈ ಆದ್ಮೇಲೆ ಅದನ್ನ ತೆಗೆದು ಬಿಡ್ಬೇಕು ಮೀನಾ ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ ಸ್ವಲ್ಪ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಾಸ್ ಎಲ್ಲ ಹಾಕಿ ಆಮೇಲೆ ಈ ಫ್ರೈ ಮಾಡಿರ್ತೀವಲ್ಲ ಈ ಮಶ್ರೂಮ್ ಎಲ್ಲ ಹಾಕಿ ತೆಗ್ದ್ವಿ ಅಂದ್ರೆ ಮಶ್ರೂಮ್ ಗೋಬಿ ಮಂಚೂರಿ ರೆಡಿ ಆಗ್ಬಿಡುತ್ತೆ ಹೌದಾ ಅಚ್ಚು ಹೌದು ಸರಿ ಕೇಕ್ ಆಗ್ಬಿಟ್ಟ ನೋಡೋಣ ಬಾ ನಂದು ಮತ್ತೆ ರೇಷ್ಮಂದು ಫುಲ್ ಕಂಪ್ಲೀಟ್ ಆಗ್ಬಿಡ್ತು ಮ್ಯಾಮ್ ಓಕೆ ವೆರಿ ಗುಡ್ ಚಪ್ಪಿ ಓಕೆ ನೀವು ನಿಮ್ ಡಿಶ್ ಎಲ್ಲ ತಗೊಂಡು ಅಲ್ಲಿ ಟೇಬಲ್ ಹಾಕಿದಾರಲ್ಲ ಅಲ್ಲಿ ತಗೊಂಡೋಗಿ ಓಕೆನಾ ಓಕೆ ಮ್ಯಾಮ್ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಈ ಮಕ್ಕಳದೆಲ್ಲ ಕಂಪ್ಲೀಟ್ ಆಗ್ಬಿಡ್ತು ಇವರು ಇನ್ನೂ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದಾರೆ ಓ ಗಾಡ್ ಟೈಮೇ ಇಲ್ಲ ಅಬ್ಬಿ ಲಿಲ್ಲಿ ಅಚ್ಚು ಏನ್ ಮಾಡ್ತಾ ಇದ್ದೀರಾ ಏ ರೇಷ್ಮಾ ನಾವು ಇದನ್ನೆಲ್ಲ ತಗೊಂಡೋಗಿ ಆ ಟೇಬಲ್ ಮೇಲೆ ಇಡಬೇಕಂತೆ ಬಾ ತಗೊಂಡೋಗೋಣ ಹಾ ಆಯ್ತು ಚುಪ್ಪಿ ತಡಿ ನಮ್ದಕ್ಕೆ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಐತೆ ಅದು ಎಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗ್ತೀವಿ ನೀನ್ ಬೇಕಾದ್ರೆ ತಗೊಂಡೋಗು ಹೌದಾ ಸರಿ ನಾನು ಎಲ್ಲ ಕವರ್ ಹಾಕ್ಬಿಡ್ತೀನಿ ಆಯ್ತು ಹರೇ ಚುಪ್ಪಿ ಇದು ಚಾಕ್ಲೇಟ್ ಗೆ ಬ್ರೌನಿ ಐತೆ ಅಲ್ಲ ಅದು ಏನು ಪಾತ್ರೆ ಮೇಲೆ ಇಟ್ಟು ಮಾಡಿದ್ದು ಹಾ ಹೌದು ರೇಷ್ಮಾ ಹರೇ ಚುಪ್ಪಿ ಅಚ್ಚಿಗೆ ಮೈಕ್ರೋವೇವ್ಗೆ ತಂದಿದ್ಲಲ್ಲ ಅದ್ರೊಳಗೆ ಇಟ್ಟು ಮಾಡ್ಬೋದಾಗಿತ್ತಲ್ಲ ಬೇಡ ಬೇಡ ನಾನು ಆಗ್ಲಿಂದ ನೋಡ್ತಾ ಇದೀನಿ ಅವರೇ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಇನ್ನು ನಾನ್ ಬೇರೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಫಸ್ಟ್ ಈ ಪಾತ್ರೆ ಮೇಲೆ ಮಾಡೋಣ ಅಂತ ಐಡಿಯಾದಲ್ಲಿ ಬಂದಿದ್ನಲ್ಲ ಅದಕ್ಕೆ ಹಂಗೆ ಮಾಡ್ಬಿಟ್ಟೆ ಓ ಸರಿ ಆಯ್ತು ನೀನ್ ತಗೊಂಡು ಹೋಗು ನಾನು ಬರ್ತೀನಿ ಹಾ ಇನ್ ಸ್ವಲ್ಪ ಹೊತ್ತಲ್ಲಿ ಕೇಕ್ ಎಲ್ಲ ಫುಲ್ ಬಾಯ್ಲ್ ಆಗ್ಬಿಡುತ್ತೆ ಮೀನಾ ಹೌದಚ್ಚು ಛೇ ವಿಪ್ಪಿಂಗ್ ಕ್ರೀಮ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಕೇಕ್ ಮೇಲೆ ಹಾಕಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಹೌದಚ್ಚು ನಾನು ಆ ತರ ತಿಂದೇ ಇಲ್ಲ ಇನ್ವರೆಗೂ ಹಾಗಾಗಿ ನನಗೆ ವಿಪ್ಪಿಂಗ್ ಕ್ರೀಮ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಹೌದಾ ಮೀನಾ ಹೌದಚ್ಚು ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿಲ್ವಾ ನಿಮ್ದು ಅಚ್ಚು ಇದೇನು ಮ್ಯಾಮ್ ಅದು ಮಶ್ರೂಮ್ ಮಂಚೂರಿ ಮ್ಯಾಮ್ ಓ ಹೌದಾ ನೋಡಕ್ ತುಂಬಾ ಚೆನ್ನಾಗಿದೆ ಅಚ್ಚು ನೋಡಕ್ಕೆ ಬಾಯ್ ಎಲ್ಲ ತುಂಬಾ ಟೆಂಪ್ಟಿಂಗ್ ಆಗ್ತಾ ಇದೆ ನನಗೆ ಹೌದಾ ಮ್ಯಾಮ್ ಅದೇನದು ಮೈಕ್ರೋನಲ್ಲಿ ಕೇಕಾ ಇನ್ನೂ ಆಗ್ಲಿಲ್ವಾ ಇನ್ ಸ್ವಲ್ಪ ಹೊತ್ತಲ್ಲಿ ಆಗ್ಬಿಡುತ್ತೆ ಮ್ಯಾಮ್ ಓಕೆ ಓಕೆ ಇನ್ನೇನು ಅರ್ಧ ಗಂಟೆ ಟೈಮ್ ಅಷ್ಟೇ ಇರೋದು ಆಯ್ತಾ ಕಂಪ್ಲೀಟ್ ಮಾಡ್ಬಿಡಿ ಎಲ್ಲ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತಾ ಇದ್ದೀರಾ ಎಲ್ಲ ಆಯ್ತಾ ಓ ಯಸ್
ನಾನು ಮೀನನ್ ಫಾದರ್ ಮ್ಯಾಮ್. ಈ ಕ್ರೀಮ್ ನ ಬಿಟ್ಟು ಬಂದ್ಬಿಟ್ರು ಮನೆಯಲ್ಲಿ, ಕೊಟ್ಬರಕ್ ಹೇಳಿದ್ರು, ಅದಕ್ಕೆ ಕೊಟ್ಬರಕ್ ತಂದೆ ಮ್ಯಾಮ್. ಓ ಓಕೆ ಸರ್, ಥ್ಯಾಂಕ್ ಯು, ಕೊಟ್ಟೋಗಿ. ತಗೋ ಅಚ್ಚು ಮೀನಾ, ಬರ್ತೀನಿ, ಬಾಯ್. ಥ್ಯಾಂಕ್ ಯು ಅಮ್ಮ, ಬಾಯ್. ಸರಿ ಸರಿ ಬಾಯ್. ಅಪ್ಪ, ಹೆಂಗೋ ಕ್ರೀಮ್ ಬಂದ್ಬಿಡ್ತು. ಮೀನಾ, ಈಗ ಈ ಕೇಕ್ ತೆಗೆದು ಸ್ವಲ್ಪ ಬಿಟ್ಟು ತಣ್ಣಗಾದ್ಮೇಲೆ ಈ ಕ್ರೀಮ್ ಹಾಕೋಣ, ಆಯ್ತಾ? ನಾನು ಇದಕ್ಕೆ ಬೇಕಾಗಿರೋ ಫ್ಲೇವರ್ಸ್ ಎಲ್ಲ ತೆಗೆದಿರ್ತೀನಿ, ಓಕೆನಾ? ಬೇಗ ಬೇಗ ಪಟ್ ಅಂತ ಮುಗ್ದು ತಗೊಂಡೋಗಿ ಇಟ್ಬಿಡೋಣ ಅಲ್ಲಿ. ಆಯ್ತಚ್ಚು. ಇದೇ ವಿಪ್ಪಿಂಗ್ ಕ್ರೀಮ್ ಮೀನಾ, ಇದಕ್ಕೆ ಫ್ಲೇವರ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನೋಡೀಗ ಹೆಂಗ್ ಹಾಕ್ತೀರಂತ ಕೇಕ್ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದಚ್ಚು, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ನೋಡಕ್ ಮಾತ್ರ ಅಲ್ಲ, ತಿನ್ನಕ್ಕೂ ತುಂಬಾ ಟೇಸ್ಟ್ ಇರುತ್ತೆ. ಜೂಲಿ, ವಾಟ್ ಚೋಟು? ಜೂಲಿ, ನೀನು ಒಂದು ಡಿಶ್ ಮಾಡಿದ್ಯಲ್ಲ, ಅದು ಹಲ್ವಾ ಅಂತ ಗೊತ್ತಾಗ್ತಾ ಇದೆ ಜೂಲಿ. ಆದ್ರೆ ಇನ್ನೊಂದು ಡಿಶ್ ಮಾಡಿದ್ಯಲ್ಲ, ಅದೇನಂತಾನೇ ಗೊತ್ತಾಗ್ತಾ ಇಲ್ಲ ಅಲ್ಲ ಜೂಲಿ? ಅದೇನ್ ಡಿಶ್? ಅಭಿ, ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದೆ, ಹಂಗೆ ಇರ್ಲಿ ಆಯ್ತಾ? ಜಡ್ಮೆಂಟ್ಗೆ ಬಂದ್ಬಿಟ್ಟು ಅದನ್ನ ತಿಂದು ನೋಡಿ, ಅದರ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆಗ ನಿನಗೆ ಗೊತ್ತಾದ್ರೆ ಸಾಕು, ಓಕೆನಾ? ಸ್ಟೂಡೆಂಟ್ಸ್ ಎಲ್ಲ ಪ್ರಿಪರೇಷನ್ ರೆಡಿ ಆಗಿದೆಯಾ? ಜಡ್ಜ್ಮೆಂಟ್ ಗೆ ಬರ್ತಾ ಇದ್ದಾರೆ, ಅಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮಕ್ಕಳು ಎಲ್ಲ ನೋಡ್ಬಿಟ್ಟು ಇಲ್ಲಿ ಬರ್ತಾರೆ, ಓಕೆನಾ? ಓಕೆ ಮ್ಯಾಮ್. ಅಚ್ಚು, ನೀನ್ ಮಾಡಿರೋ ಡಿಶ್ ಅಲ್ಲಿ ನಿಂದೇ ಜಾಸ್ತಿ ಇದೆ, ಸ್ಕೂಲ್ ಅಲ್ಲಿ ಮಾತಾಡೋದ್ರಲ್ಲೂ ಜಾಸ್ತಿ, ನೀನ್ ಮಾಡಿರೋ ಡಿಶ್ ಅಲ್ಲೂ ಜಾಸ್ತಿ. ಮ್ಯಾಮ್, ಅದು ನನ್ನ ಮನಸ್ಸು ಮ್ಯಾಮ್, ತುಂಬಾ ದೊಡ್ಡ ಮನಸ್ಸು, ಅದಕ್ಕೆ ತುಂಬಾ ಜಾಸ್ತಿ ಮಾಡಿದೀನಿ. ಸರಿ ಆಯ್ತು, ಎಲ್ಲ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ, ಜಡ್ಜ್ಮೆಂಟ್ ಗೆ ಬರ್ತಾರೆ, ಓಕೆನಾ? ಓಕೆ ಮ್ಯಾಮ್. ಮ್ಯಾಮ್, ಜಡ್ಜ್ಮೆಂಟ್ ಗೆ ಯಾರು ಮ್ಯಾಮ್ ಬರೋದು? ಫಿಲ್ಮ್ ಆಕ್ಟರ್ ಅಂತೆ, ಅವ್ರು ಬರ್ತಾ ಇರೋದು. ಏನು ಫಿಲ್ಮ್ ಆಕ್ಟರ್? ಮ್ಯಾಮ್, ಏನ್ ಹೇಳ್ತಾ ಇದ್ದೀರಾ? ಯಾವ ಫಿಲ್ಮ್ ಅಲ್ಲಿ ಇದ್ದಾರೆ ಹೇಳಿ ಮ್ಯಾಮ್, ಹೋಗಿ ಅವರೊಟ್ಟಿಗೆ ಸೆಲ್ಫಿ ತಗೊಳ್ತೀವಿ. ಅಚ್ಚು ಸೈಲೆಂಟ್ ಆಗಿರು, ಇನ್ನೇನ್ ಬರ್ತಾರೆ. ಅಯ್ಯೋ, ಯಾರೋ ಫಿಲ್ಮ್ ಆಕ್ಟರ್ ಅಂತೆ, ನಮಗೆ ಜಡ್ಜ್ಮೆಂಟ್ ಗೆ ಬರ್ತಾ ಇದ್ದಾರೆ, ಅವ್ರು ಬಂದ್ರು ಅಂದ್ರೆ ಫಸ್ಟ್ ಹೋಗಿ ಸೆಲ್ಫಿ ತಗೊಳ್ಬೇಕು ಅಲ್ಲ ಮೀನಾ? ಹೌದಚ್ಚು. ಸ್ಟೂಡೆಂಟ್ಸ್, ಸರ್ ಬಂದ್ಬಿಟ್ಟು ಫಿಲ್ಮ್ ಆಕ್ಟರ್ ಅವರು, ಗೊತ್ತಾಯ್ತಾ? ಸೈಲೆಂಟ್ ಆಗಿ ಡೀಸೆಂಟ್ ಆಗಿ ಡಿಸಿಪ್ಲಿನ್ ಆಗಿರ್ಬೇಕು, ನಮ್ಮ ಸ್ಕೂಲ್ ಹೆಸರು ಹಾಳಾಗ್ಬಿಡುತ್ತೆ, ಆಯ್ತಾ? ಓಕೆ ಮ್ಯಾಮ್. ಸರ್ ಬನ್ನಿ ಸರ್. ಸರ್ ಈ ಕಡೆ ಬನ್ನಿ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ. ಹೌದು ಸರ್, ನಮ್ಮ ಸ್ಕೂಲ್ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ಎಲ್ಲ ಕೆಲಸನೂ ಗೊತ್ತಿದೆ ಸರ್ ಅವರಿಗೆ, ಎಲ್ಲದರಲ್ಲೂ ತುಂಬಾ ಟ್ಯಾಲೆಂಟ್ ಸರ್ ನಮ್ಮ ಮಕ್ಕಳೆಲ್ಲ. ಹೌದಾ ಮೇಡಮ್? ವೆರಿ ಗುಡ್. ಹೌದು ಸರ್. ಸರ್ ಬನ್ನಿ ಸರ್, ಫುಡ್ ಎಲ್ಲ ಟೇಸ್ಟ್ ಮಾಡಿ ನೋಡಿ, ಯಾರು ಚೆನ್ನಾಗಿದೆ ಅಂತ ಹೇಳಿ ಸರ್. ಓಕೆ ಮೇಡಮ್. ಮೀನಾ, ಇವರು ಫಿಲಂ ಅಲ್ಲಿ ಇದಾರಂತೆ, ಯಾವ ಫಿಲಂ ಅಲ್ಲಿ? ಇನ್ವರೆಗೂ ಇವರನ್ನ ನೋಡಲೇ ಇಲ್ಲ, ಒಂದ್ ವೇಳೆ ಸುಳ್ಳು ಹೇಳ್ತಾ ಇದ್ದಾರಾ? ಹೌದಚ್ಚು, ನಾನು ನೋಡ್ಲಿಲ್ಲ, ಇದೇ ಫಸ್ಟ್ ಟೈಮ್, ಯಾವ ಫಿಲಂ ಅಲ್ಲಿ ಅಂತಾನೆ ಗೊತ್ತಿಲ್ಲ, ಕೇಳ್ಬೇಕು ಅವ್ರ ಹತ್ರ. ಹೌದು, ಆದ್ರೆ ಅವ್ರ ಹೊಟ್ಟೆ ನೋಡಿದ್ರೆ ನಾವು ಮಾಡಿರೋ ಡಿಶ್ ಎಲ್ಲ ಸಾಕಾಗಲ್ವಾ ಅಂತ ಅನಿಸ್ತಾ ಇದೆ. ಹೌದಚ್ಚು. ಅದನ್ನೇ ನೋಡಿ ಸರ್ ಫಸ್ಟ್. ಆಯ್ತು ಮೇಡಮ್. ಇದ್ಯಾರಿದು ಮಶ್ರೂಮ್ ಮಾಡಿದ್ದು? ಸರ್ ನಾನು ಮತ್ತೆ ಈ ಮೀನಾ ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು ಮಾಡಿದ್ದು ಸರ್, ಮತ್ತೆ ಈ ಕಪ್ ಕೇಕು ನಾವೇ ಮಾಡಿದ್ದು. ಹೋ ಹೌದಾ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸರಿ, ಟೇಸ್ಟ್ ಮಾಡಿ ನೋಡ್ತೀನಿ. ಆಯ್ತು ಸರ್. ಹಾ ಸರ್, ಹೇಗಿದೆ ಹೇಳಿ ಸರ್, ಚೆನ್ನಾಗಿದೆಯಾ ಮಕ್ಕಳು ಮಾಡಿದ್ದು? ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ಈ ಕಪ್ ಕೇಕು ಮತ್ತೆ ಈ ಮಶ್ರೂಮ್ ತುಂಬಾ ಟೇಸ್ಟ್ ಅಲ್ಟಿಮೇಟ್ ಆಗಿದೆ. ಕಪ್ ಕೇಕ್ ಅಲ್ಲಿ ಸ್ವಲ್ಪನೂ ಸಹ ಎಲ್ಲೂ ಮಿಸ್ಟೇಕ್ ಇಲ್ಲ, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಮತ್ತೆ ಈ ಆಲೂ ಪರಾಟ ಮತ್ತೆ ಈ ಚಾಕ್ಲೇಟ್ ಬ್ರೌನಿ ಇದೆಯಲ್ಲ ಮೇಡಮ್, ಚಾಕ್ಲೇಟ್ ಬ್ರೌನಿ ಸ್ವಲ್ಪ ಇನ್ನ ಕುಕ್ ಆಗ್ಬೇಕಾಗಿತ್ತು, ಸರಿಯಾಗಿ ಕುಕ್ ಆಗ್ಲಿಲ್ಲ. ಮತ್ತೆ ಆಲೂ ಪರಾಟ ಸೂಪರ್ ಆಗಿದೆ ಮೇಡಮ್, ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ದಾರೆ, ಪರ್ಫೆಕ್ಟ್ ಆಗಿದೆ. ಹೌದಾ ಸರ್? ಸರ್ ಮತ್ತೆ ಆ ಕಡೆ ಇದೆ ನೋಡಿ ಸರ್. ಚಿತ್ರಾನ್ನ ಮಾಡಿದ್ಯಾರು? ಸರ್ ಅದು ನಮ್ದಕ್ಕೆ ಮಾಡಿದ್ದು, ನಾನು ಮತ್ತೆ ಈ ಚೋಟು ಇರಾನಲ್ಲ ಅವನು ಮಾಡಿದ್ದು, ತಿಂದು ನೋಡಿ ಸರ್ ಹೆಂಗಿದೆ ಅಂತ. ದಹಿ ಪುರಿ ಪಾನಿಪುರಿ ಯಾರು ಮಾಡಿದ್ದು? ಸರ್ ದಹಿ ಪುರಿ ಪಾನಿಪುರಿ ನಾವೇ ಸರ್ ಮಾಡಿದ್ದು. ಯಾಕೆ ಸರ್, ತುಂಬಾ ಟೇಸ್ಟ್ ಇದೆಯಾ ಸರ್? ಇಲ್ಲ ಕಣಪ್ಪ, ಪೂರಿ ಇಲ್ಲಿಂದ ತಗೊಂಬಂದೆ. ಅಂಗಡಿಯಿಂದನಾ? ಅದು ತುಂಬಾ ಓಲ್ಡ್ ಸ್ಟಾಕ್ ತರ ಕಾಣ್ತಾ ಇದೆ, ಚೆನ್ನಾಗಿಲ್ಲ ಕಣಪ್ಪ, ತುಂಬಾ ಸ್ಮೆಲ್ ಅಂದ್ರೆ ಸ್ಮೆಲ್ ಬರ್ತಾ ಇದೆ. ನೀನ್ ಬೇಕಾದ್ರೆ ಟೇಸ್ಟ್ ನೋಡು.
ಹಬಿ ಅಂಗಡಿಯಿಂದ ಪೂರಿ ತಂದಿದ್ಯಾ? ಯಾರನ್ನ ಕೇಳಿ ನೀ ಅಂಗಡಿಯಿಂದ ಪೂರಿ ತಂದು ಮಾಡಿದ್ಯಾ? ಫುಡ್ ಫೆಸ್ಟಿವಲ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ಓನ್ ಆಗಿ ನೀವು ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅಂಗಡಿಯಿಂದ ತಂದಿದ್ಯಾ? ಅದು ಇಲ್ಲಂಗೆ ಓಲ್ಡ್ ಸ್ಟಾಕ್. ಇನ್ಮೇಲೆ ನೀನ್ ಫುಡ್ ಫೆಸ್ಟಿವಲ್ ಬಾ, ನಾನ್ ಮಾಡ್ತೀನಿ. ಸರ್ ಇದು ನಮ್ಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಾವು ಇವರನ್ನ ಫುಡ್ ಫೆಸ್ಟಿವಲ್ ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಸರ್ ನೆಕ್ಸ್ಟ್ ಫುಡ್ ಹೇಳಿ ಸರ್, ಹೇಗಿದೆ ಅಂತ? ಈ ಚಿತ್ರಾನ್ನ ಓಕೆ ಚೆನ್ನಾಗಿದೆ, ಅದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೋದಾಗಿತ್ತು. ಓಕೆ ಇರ್ಲಿ. ಮತ್ತೆ ಆ ಕೇಸರಿ ಬಾತು ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಸರ್ ನೆಕ್ಸ್ಟ್ ಫುಡ್ ಇದು ಟೇಸ್ಟ್ ಮಾಡಿಲ್ವಾ ಸರ್? ಇದು ನೋಡಿ ಸರ್. ಅದನ್ನ ನೀನ ಟೇಸ್ಟ್ ಮಾಡ್ಲಿಲ್ಲ. ಆಚೆ ಇರೋದು ಹಲ್ವಾ ಅಂತ ಗೊತ್ತಾಗ್ತಾ ಇದೆ, ಈ ಕಡೆ ಗ್ರೀನ್ ಕಲರ್ ಇರೋದು ಏನಂತಾನೆ ಗೊತ್ತಾಗ್ತಾ ಇಲ್ಲ. ಜೂಲಿ, ಎಸ್ ಮ್ಯಾಮ್. ಜೂಲಿ ಏನಮ್ಮ ಮಾಡಿದ್ಯಾ? ಸಾರಿ ಹೇಳು. ಶಾ, ಈ ಮಿಂಟ್ ಲೀಫ್ ಎಲ್ಲ ಬರ್ತದಲ್ಲ ಶಾ, ನಿಮಗೆ ಗೊತ್ತಲ್ಲ ಮಿಂಟ್ ಲೀಫ್. ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ಬೇಕು. ಆಮೇಲೆ ಆನಿಯನ್, ಟೊಮಾಟೊ ಮತ್ತೆ ಚಿಲ್ಲಿ, ಕೋಕೋನಟ್ ಇದೆಲ್ಲ ಚೆನ್ನಾಗಿ ಈ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಈ ಬೌಲಲ್ಲಿ ಹಾಕಿದ್ದೀನಿ ಸರ್. ಇದ್ರ ಹೆಸರು ಏನಂತ ಹೇಳಿದ್ರೆ ಪುದೀನಾ ಚಟ್ನಿ. ಅದನ್ನ ಟೇಸ್ಟ್ ಮಾಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ನೋಡಿ. ಬಟ್ ಈ ತರ ಫುಡ್ ಫೆಸ್ಟಿವಲ್ಗೆಲ್ಲ ಈ ತರ ಡಿಶ್ ಎಲ್ಲ ಮಾಡಬಾರ್ದು ಕಣಪ್ಪ. ಇದೆಲ್ಲ ಸೈಡ್ ಡಿಶ್, ಯಾವ್ದಾದ್ರು ಮೇನ್ ಡಿಶ್ ಮಾಡ್ಬೇಕು ಗೊತ್ತಾ? ಪುದೀನ ಚಟ್ನಿ ಎಲ್ಲ ಯಾವ್ದಾದ್ರು ಈ ತರ ಕಾಂಪಿಟೇಷನ್ಗೆ ಮಾಡ್ತಾರಾ? ಅದಕ್ಕೆ ಯಾವ ಡಿಶ್ ಬೇಡ ಸರ್, ಇದೇ ಮೇನ್ ಡಿಶ್. ಒಂದ್ಸಲ ತಿಂದು ನೋಡಿ ಗೊತ್ತಾಗತ್ತೆ, ಸುಮ್ಮನೆ ಹಂಗೆ ಹೇಳ್ಬೇಡಿ. ಅಯ್ಯೋ ಹೇಳ್ಬೇಡ ಪುಟ್ಟಿ. ಸರಿ ಆಯ್ತು, ನಾನು ಹಲ್ವಾ ಟೇಸ್ಟ್ ನೋಡ್ತೀನಿ. ಓಕೆ. ಅಯ್ಯೋ ಥೂ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್